ಸೊ ರೀಸೆಂಟ್ ಆಗಿ ಜೈಪುರಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ಒಂದು 47 ವರ್ಷದ ಮಹಿಳೆ ಸಾವನ್ನಪ್ತಾಳೆ. ಅಷ್ಟೇ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗಿ ಸಿವಿಯರ್ ಆಗಿ ಡ್ಯಾಮೇಜ್ ಆಗಿರುವಂತಹ ಕೇಸ್ಗಳು ತುಂಬಾನೇ ಇದೆ. ಸೊ ಈ ರೀತಿ ಕುಕ್ಕರ್ ಬ್ಲಾಸ್ಟ್ ಆಗಬಾರ್ದು ಅಂದ್ರೆ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನ ತಗೊಳ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ನಂಬರ್ 1 ಏನು ಅಂದ್ರೆ, ಪ್ರೆಷರ್ ರಿಲೀಸ್ ವಾಲ್ ಬ್ಲಾಕ್ ಆಗೋದ್ರಿಂದ ಕುಕ್ಕರ್ ಅಲ್ಲಿ ಕ್ರಿಯೇಟ್ ಆಗೋ ಪ್ರೆಷರ್ ಆಚೆ ಬರಕ್ ಆಗದೆ ಬ್ಲಾಸ್ಟ್ ಆಗುತ್ತೆ. ಸೊ ಪ್ರತಿ ಸರಿ ಕುಕ್ಕರ್ ಯೂಸ್ ಮಾಡಿದ್ಮೇಲೆ ಪ್ರೆಷರ್ ರಿಲೀಸ್ ವಾಲ್ ಅಲ್ಲಿ ಏನಾದ್ರೂ ಫುಡ್ ಪಾರ್ಟಿಕಲ್ಸ್ ಅಥವಾ ರೈಸ್ ಪಾರ್ಟಿಕಲ್ ಏನಾದ್ರೂ ಸೇರ್ಕೊಂಡಿದ್ಯಾ ಅಂತ ನೋಡ್ಕೊಂಡು ಪ್ರತಿ ಸರಿ ಕ್ಲೀನ್ ಮಾಡ್ಕೊಬೇಕು. ನಂಬರ್ 2, ತುಂಬಾ ಹೈ ಫ್ಲೇಮ್ ಅಲ್ಲಿ ಕುಕ್ಕರ್ ಅನ್ನ ಯೂಸ್ ಮಾಡಬಾರ್ದು. ಸೊ ಇದರಿಂದ ಕುಕ್ಕರ್ ಅಲ್ಲಿ ರ್ಯಾಪಿಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಸ್ಟಾರ್ಟ್ ಮಾಡಿ 1 ವಿಜಿಲ್ ಬಂದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಕುಕ್ ಮಾಡಿದ್ರೆ ಒಳ್ಳೇದು. ನಂಬರ್ 3, ಕುಕ್ಕರ್ ಅಲ್ಲಿ ಎಕ್ಸ್ಟ್ರಾ ಪ್ರೆಷರ್ ಕ್ರಿಯೇಟ್ ಆದಾಗ ಅದರ ಸೇಫ್ಟಿ ವಾಲ್ ಆಚೆ ಕಳಿಸಿ. ಸೊ ಹಾಗೆ ಆಚೆ ಕಳಿಸೋ ವಾಲ್ ಕರೆಕ್ಟ್ ಆಗಿ ವರ್ಕ್ ಆಗ್ತಿದ್ಯಾ ಆರ್ ಹಾಳಾಗಿದ್ಯಾ ಅಂತ ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಬೇಕು. ವರ್ಷಕ್ಕೊಂದ್ಸರಿ ಅದನ್ನ ಚೇಂಜ್ ಮಾಡೋದು ಇನ್ನೂ ಬೆಟರ್. ಫೈನಲಿ ದ ಮೋಸ್ಟ್ ಇಂಪಾರ್ಟೆಂಟ್, ಸ್ಟವ್ ಇಂದ ಇಳಿಸಿದ ತಕ್ಷಣ ಕುಕ್ಕರ್ ಲಿಡ್ ಅನ್ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಬಾರ್ದು. ಅದರಲ್ಲಿರೋ ಪ್ರೆಷರ್ ಒಂದೇ ಸರಿ ಆಚೆ ಬರೋ ಅವಕಾಶ ಇರುತ್ತೆ. ಸೊ ಕುಕ್ಕರ್ ವಿಜಿಲ್ ಅನ್ನ ಮೇಲಕ್ಕೆತ್ತಿ ಪ್ರೆಷರ್ ಎಲ್ಲ ಹೋಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡಿ ನಿಧಾನವಾಗಿ ಓಪನ್ ಮಾಡೋದು ತುಂಬಾ ಒಳ್ಳೇದು. ತುಂಬಾ ಜನಕ್ಕೆ ಈ ತರ ವಿಷಯಗಳು ಗೊತ್ತಿಲ್ಲದೆ ಇರಬಹುದು. ಸೊ ಈ ವಿಡಿಯೋನ ಈಗಲೇ ನಿಮ್ಗೆ ಟೇಸ್ಟಿಯಾಗಿ ಅಡ್ಗೆ ಮಾಡಿಡುವಂತಹ ನಿಮ್ಮ ಅಮ್ಮ, ವೈಫ್, ಸಿಸ್ಟರ್ಸ್ ಜೊತೆ ಶೇರ್ ಮಾಡಿ. ಸೊ ಇಂತಹ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನಮ್ಮ ಪೇಜ್ ಅನ್ನ ಈಗಲೇ ಫಾಲೋ ಮಾಡಿ.